ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ವಿದ್ಯುತ್ ಆವೇಶಗಳಲ್ಲಿ ಎರಡು ವಿಧಗಳಿದ್ದಾವೆ. ಒಂದು ಧನ ವಿದ್ಯುತ್ ಆವೇಶ ಮತ್ತು ಇನ್ನೊಂದು ಋಣ ವಿದ್ಯುತ್ ಆವೇಶ. ಸೊ ಈಗ ನಮಗೆ ಈಗಾಗಲೇ ಆವೇಶ ಪೂರಿತ ವಸ್ತುಗಳು ಅಂದರೆ ಏನಂತ ಗೊತ್ತಾಗೈತೆ ಅಲ್ವಾ? ಯಾವ ವಸ್ತುಗಳು ಆವೇಶಗಳನ್ನು ಉಂಟು ಮಾಡ್ತಾವೋ ಅವುಗಳನ್ನು ಆವೇಶ ಪೂರಿತ ವಸ್ತುಗಳು ಅಂತ ಕರಿತೀವಿ. ಈಗ ನಾವಿಲ್ಲಿ ಎರಡು ಬಲೂನನ್ನು ತೆಗೆದುಕೊಂಡಿದ್ದೀವಿ. ಈ ಎರಡು ಬಲೂನ್ಗಳನ್ನು ಉಣ್ಣೆಯಿಂದ ಉಜ್ಜಿದಾಗ ಉಣ್ಣೆಯಿಂದ ಉಜ್ಜಿದಾಗ ಇವು ಏನು ಮಾಡ್ತವೆ? ಆವೇಶ ಪೂರಿತಗೊಳ್ತವೆ. ಸೊ ಈ ಆವೇಶ ಪೂರಿತಗೊಂಡಂತಹ ಈ ಬಲೂನ್ಗಳನ್ನು ಒಂದಕ್ಕೊಂದು ನಾವು ಹತ್ರ ಇಟ್ಟಾಗ ಅವೇನಾಗ್ತವೆ? ದೂರ ಸರಿತಾ ಇದ್ದಾವೆ. ದೂರ ಯಾಕೆ ಸರಿತಾ ಇದ್ದಾವೆ ಅಂದರೆ ಇಲ್ಲಿ ಎರಡರಲ್ಲೂ ಉಂಟಾಗ್ತಕ್ಕಂಥ ಆವೇಶಗಳು ಏನಾಗಿದ್ದಾವೆ? ಒಂದೇ ಥರದ ಆವೇಶಗಳಾಗಿದ್ದಾವೆ. ಹಾಗಾಗಿ ಸಜಾತಿಯ ಆವೇಶಗಳು ಏನು ಮಾಡ್ತವೆ? ವಿಕರ್ಷಿಸುತ್ತವೆ. ವಿಜಾತಿಯ ಆವೇಶಗಳು ಏನು ಮಾಡ್ತವೆ? ಆಕರ್ಷಿಸುತ್ತವೆ. ಸೊ ನಾವಾಗಲೇ ಇನ್ನೊಂದು ಪ್ರಯೋಗವನ್ನು ನೋಡಿದ್ವಿ. ಯಾವುದು? ಬಾಚಣಿಕೆ ಮತ್ತು ಕಾಗದದ ಪೀಸು. ಅಲ್ಲೇನಾಯಿತು? ಕಾಗದದ ತುಂಡುಗಳನ್ನು ನಾವೇನು ಮಾಡಿದ್ವು? ಆಕರ್ಷಿಸಿದ್ವು. ಯಾಕಂದರೆ ಅಲ್ಲಿ ಒಂದು ಧನಾವೇಶ ಆದರೆ ಇನ್ನೊಂದು ಏನಾಗುತ್ತೆ? ಋಣಾವೇಶ. ಇಲ್ಲಿ ಎರಡೂ ಸಹ ಒಂದೇ ಸಜಾತಿ ಆವೇಶಗಳಾಗಿರೋದ್ರಿಂದ ಇವೇನು ಮಾಡ್ತಾ ಇದ್ದಾವೆ? ವಿಕರ್ಷಿಸುತ್ತಾ ಇದ್ದಾವೆ. ಅರ್ಥ ಆಯ್ತಾ ಇದು? ಅಲ್ಯೂಮಿನಿಯಂ. ಸೊ ಈ ಅಲ್ಯೂಮಿನಿಯಂ ಮೇಲೆ ಏನು ಉಂಟಾಗತ್ತೆ? ಅಲ್ಯೂಮಿನಿಯಂ ಆಕ್ಸೈಡಿನ ಪದರ ಉಂಟಾಗತ್ತೆ. ಯಾಕಂದ್ರೆ ಇದು ಗಾಳಿಯೊಂದಿಗೆ ನಿಧಾನವಾಗಿ ವರ್ತಿಸಿ ಇದರ ಮೇಲೆ ಏನಾಗುತ್ತೆ? ಆಕ್ಸೈಡ್ ಪದರ ಉಂಟಾಗುತ್ತೆ. ಇದು ಆಗೋದ್ರಿಂದ ಒಂದು ಅನುಕೂಲ ಇದೆ. ಇದಕ್ಕೆ ಏನಪ್ಪಾ ಅಂದ್ರೆ ಇನ್ನೂ ಹೆಚ್ಚಿನ ಆಕ್ಸಿಡೇಷನ್ ಆಗೋದನ್ನ ಅಥವಾ ಉತ್ಕರ್ಷಣೆ ಆಗೋದನ್ನ ಇದು ತಡೆಗಟ್ಟುತ್ತೆ. ಇಲ್ಲ ಇದು ಪದರ ಉಂಟಾಗಿಲ್ಲಪ್ಪ ಅಂದ್ರೆ ಬಹಳ ಬೇಗ ಇದು ನಶಿಸಿ ಹೋಗುತ್ತೆ. ಅರ್ಥ ಕೇಳ್ತದೆ ನಾನು. ಸೊ ಇದರ ಅಲ್ಯೂಮಿನಿಯಂ ಮೇಲೆ ಮತ್ತೆ ಮೆಗ್ನೀಷಿಯಂ ತಂತಿನೂ ನೋಡಿದಿರಲ್ಲ. ನನ್ನ ಹೆಸರು ಸಿಮ್ರನ್. ನಾವು ಈಗ ಕಾಂತೀಯ ಬಲರೇಖೆಗಳು ಉಂಟಾಗುವ ಪ್ರಯೋಗವನ್ನು ಮಾಡುತ್ತಿದ್ದೇವೆ. ಒಂದು ಕಾರ್ಡ್ಬೋರ್ಡ್ ಮತ್ತು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಅದರ ಮಧ್ಯೆ ದಂಡಕಾಂತಿಯನ್ನು ಇಟ್ಟು ಅದರ ಸುತ್ತಲೂ ಕಬ್ಬಿಣದ ರಜೆಗಳನ್ನು ಏರ್ಪಡಿಸಿದಾಗ ಕಾರ್ಡ್ಬೋರ್ಡನ್ನು ಕುಟ್ಟಿದಾಗ ಕಾಂತಿಗಳು ಏರ್ಪಡುತ್ತವೆ. ಇದರಿಂದ ನಮಗೆ ಗೊತ್ತಾಗುವುದು ಕಾಂತೀಯ ಕ್ಷೇತ್ರ. ಈಗ ನಾವು ಈ ಪೊರೆಯ ಮೇಲೆ ಒಂದು ಹಣ ಹಾಕಿ ಪ್ರಯೋಗಶಾಲೆಯಲ್ಲಿ ಈ ಕಾರ್ಯದ ವೇಳೆ ಕವರ್ ಸ್ಲಿಪ್ನೊಳಗೆ ಗಾಳಿ ಗುಳ್ಳೆಗಳು ಉಂಟಾಗದಂತೆ ವಾಸಿಸುತ್ತವೆ. ಸೂಕ್ಷ್ಮಜೀವಿಗಳು, ಬ್ಯಾಕ್ಟೀರಿಯಾ, ಕೆಲವು ಪ್ರದೇಶದಿಂದ ಹಿಡಿದು ಬಿಸಿ ನೀರ ಮಾತಾಡ್ತಾರೆ. ಉತ್ತಮ ಸಮಯ ನನ್ನ ಪಾಲಿಗೆ ಬಂದೊದಗಿದೆ ಎಂದು ಭಾವಿಸಿ
ಗುರಿಯು ದೊರಕುವ ತನಕ ಇಂತಹ ಅವಮಾನಗಳಿಗೆ ತಲೆಬಾಗದೆ ಹಿಂದೆ ಸರಿಯದೆ ಮುಂದೆ ಮುಂದೆ ನಿಲ್ಲದಿರಿ. ಅವಮಾನ ಮಾಡುವವರ ಮನಸ್ಸನ್ನು ಆಕರ್ಷಿಸುವ ಹೇಡಿತನವನ್ನು ಎಂದೂ ಮಾಡದಿರಿ. ಗುರಿ ಮುಟ್ಟಬೇಕೆಂದರೆ ಇಂತಹ ನೂರಾರು ಮೂರ್ಖರನ್ನು ನೀವು ಎದುರಿಸಲೇಬೇಕು. ಗುರಿಯನ್ನು ಹಾಗೂ ಮೂರ್ಖರನ್ನು ಇಬ್ಬರನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಮೂರ್ಖರ ಜೊತೆ ಎಂದೂ ಜಗಳಬೇಡ. ಅವಮಾನವಾದ ವಾತಾವರಣದಲ್ಲಿ ಕ್ಷಣ ಮಾತ್ರವೂ ನಿಲ್ಲಬೇಡಿ. ಅಲ್ಲಿಂದ ಹೊರಟು ಬಿಡಿ. ನಿಮ್ಮ ಗುರಿ ಸಾಧನೆಗಳಿಗಿಂತ ದೊಡ್ಡ ಸಂಪತ್ತು ಯಾವ